ಸಣ್ಣ ಸಣ್ಣ ನೋವಿಗೂ ಮಾತ್ರೆ ತಗೊಂತಿರ್ತಾರೆ ಕೆಲವರು. ಅಂದ್ರೆ ಚೂರು ತಲೆನೋವು ಬಂದ್ರು ಮಾತ್ರೆ ತಗೊಳ್ಳೋದು, ಮೈ ಬಿಸಿ ಆದ್ರೂ ಮಾತ್ರೆ ತಗೊಳ್ಳೋದು. ಅವ್ರು ತಗೊಂಡು ಇಮ್ಯುನಿಟಿನೇ ಕಳ್ಕೊಂಡಿರ್ತಾರೆ ಅವರು. ಸೊ ಅವರು ಮತ್ತೆ ನಿಮ್ಮ ಔಷಧಿಯಿಂದ ಏನಾದರೂ ವಾಪಸ್ ಇಮ್ಯುನಿಟಿ ತಗೋಬೋದಾ ಅಂತ? ಸಿಗುತ್ತೆ. ಈಗ ಏನಂದ್ರೆ ಒಂದಷ್ಟು ಜನ ಏನಾಗ್ತಂದ್ರೆ ಪದೇ ನಮ್ಮ ಶರೀರನ ನೋಯಿಸಕ್ಕೆ ಬಿಡಲ್ಲ. ಒಂದಷ್ಟು ಏನಂದ್ರೆ ಅದನ್ನ ತಡಿಬೇಕು. ಏನೇ ಆಗ್ಲಿ ನಮ್ಮ ಶರೀರ ಎಲ್ಲೇ ಆಗ್ಲಿ, ಏನೇ ಆಗ್ಲಿ ಒಂದು ತಡಿಯೋದಿಕ್ಕೆ ಬಿಟ್ಟಾಗಲೇ ಅದು ಶರೀರ ತನ್ನಷ್ಟಕ್ಕೆ ತಾನು ಒಂದು ತಡೆಯುವಂಥ ಶಕ್ತಿನ ಜನರೇಟ್ ಮಾಡ್ಕೊಳುತ್ತೆ, ತಡೆಯುವಂಥ ಇದನ್ನ ಶಕ್ತಿನ ಪಡ್ಕೊಳ್ಳುತ್ತೆ. ಆದರೆ ನಮ್ಮಲ್ಲಿ ಏನು ಮಾಡ್ತಾರೆ, ಈಗಿನ ಮಕ್ಕಳಿಂದನೇ ಕಲಿಸ್ಬಿಡ್ತಾರೆ. ಅದು ಒಂದು ಮಕ್ಕಳು ಒಂಚೂರು ನೆಗಡಿ ಬಂತ ತಕ್ಷಣ ಮೆಡಿಸನ್ನು, ಒಂಚೂರು ಕೆಮ್ಮು ಅಂತ ತಕ್ಷಣ ಮೆಡಿಸನ್ನು. ಈಗ ಸಣ್ಣ ಪುಟ್ಟ ಮೈ ಜ್ವರ ಬಂತ, ಮೈ ಬಿಸಿ ಆಯಿತು ಅಂದರೆ ಅವಾಗಲೇ ಹೊರಟೋಗ್ಬಿಡ್ತಾರೆ. ಈ ಥರ ಆಗ್ಲಾಗಿ ಏನಾಗ್ತದೆ ಅಂದರೆ ನಮ್ಮಲ್ಲಿ ಒಂದು ಎಲ್ಲನೂ ಎದುರಿಸುವಂಥ ಶಕ್ತಿನ ಕಳ್ಕೊಬಿಡ್ತಾ ಇದೀವಿ. ಅದನ್ನ ಎದುರಿಸುವಂಥ ಶಕ್ತಿ ಏನಿದೆ ಅಂದರೆ ಒಂದು ಅರ್ಜುನ ಅಂತ ಸಿರಾಪ್ ಮಾಡ್ತಾ ಇದೀವಿ. ಅದರಲ್ಲಿ ಒಳ್ಳೆ ಇಮ್ಯುನಿಟಿ ಪವರ್ ಬರ್ತಾ ಇದೆ. ನಿಮ್ಮ ಎಲ್ಲನೂ ಕಾಯಿಲೆಗಳನ್ನ ಎದುರಿಸುವಂಥ ಶಕ್ತಿ ಅದರಲ್ಲಿ ಬರ್ತಾ ಇದೆ. ಅದೊಂದು ಪ್ಲಸ್ ಅಶ್ವಗಂಧ ಲೇಹ